ವಂಶಗೌಡ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಎಲ್ಲಿ ಹೋಗ್ತಿದ್ದೀವಪ್ಪ ಅಂತಂದರೆ ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗ್ತಿದ್ದೀವಿ. ನಾವು ನಮ್ಮ ಫ್ಯಾಮಿಲಿ ಜೊತೆ ಹೋಗ್ತಿದ್ದೀವಿ. ಸೊ ನೋಡೋಣ ಅಲ್ಲಿ ಹೇಗಿರುತ್ತೆ, ಟೆಂಪಲ್ ರಶ್ ಇರುತ್ತಾ ಹೇಗೆ ಅಂತ ಗೊತ್ತಿಲ್ಲ, ಹೋಗ್ತಿದ್ದೀವಿ. ಹಾಗೆ ಡ್ಯಾಮ್ ನೋಡ್ಕೊಂಡು ಬರೋಣ ಅಂತಲೂ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಈ ದಿನ ಹೇಗಿರುತ್ತೆ ಅಂತ, ಬನ್ನಿ. ಸೊ ಗೈಸ್, ನಮಗೆ ಇವತ್ತು ದರ್ಶನ ತುಂಬ ಚೆನ್ನಾಗಾಯಿತು. ಯಾವುದೇ ಥರ ರಶ್ ಇರಲಿಲ್ಲ. ಆರಾಮಾಗಿ ನಾವು ಕ್ಯೂನಲ್ಲಿ ನಿಲ್ಲೋ ಅಂಥದ್ದು ಇರಲಿಲ್ಲ. ಫ್ರಂಟಲ್ಲಿ ಸ್ವಲ್ಪ ಮೂವ್ ಮಾಡಬೇಕಲ್ಲ, ಅಲ್ಲಲ್ಲಿ ಸ್ವಲ್ಪ ಇದ್ರು ಅಷ್ಟೇ, ಜಾಸ್ತಿ ಕ್ಯೂ ಇರಲಿಲ್ಲ, ರಶ್ ಕೂಡ ಇರಲಿಲ್ಲ. ನಿಧಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ನಾವು ಮಡ್ಲಕ್ಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ನಾನು, ನಮ್ಮ ಅಕ್ಕ ಆ್ಯಂಡ್ ಮಂಜು 3 ಜನನೂ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ನಾವು ಗಾಡಿ ಪೂಜೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದ ನನ್ನ ತಮ್ಮ. ಸೊ ಗಾಡಿ ಪೂಜೆನೂ ಮಾಡಿಸ್ಕೊಂಡ್ವಿ. ಆ್ಯಂಡ್ ಅಲ್ಲಿ ದೇವ್ರ ಹತ್ರ ಹೂ ಕೇಳಿದ್ರೆ ಕೊಡ್ತಾರೆ, ದೇವ್ರಿಗೆ ಹಾಕಿರೋ ಹಾರ. ಸೊ ನಾವು ಕೇಳಿದ್ವಿ, ಹಾರ ಕೊಟ್ಟರು, ಅದನ್ನು ನಾವು ಗಾಡಿಗಳಿಗೆ ಹಾಕಿದ್ವಿ. ಆರಾಮಾಗಿ ದರ್ಶನ ಮಾಡಿಕೊಂಡು ಪೀಸ್ಫುಲ್ಲಾಗಿ ಆರಾಮಾಗಿ ಬಂದ್ವಿ. ಇವಾಗ ಬೇರೆ ದೇವಸ್ಥಾನಕ್ಕೂ ತುಂಬ ರಶ್ ಇರುತ್ತೆ. ನಾವೇನು ಮಾಡಬೇಕು ಗೊತ್ತಾ, ದೇವಸ್ಥಾನಕ್ಕೆ ಹೋದಾಗ ವೀಕೆಂಡ್ಸಲ್ಲಿ ಹೋಗ್ಬಾರ್ದು, ವೀಕ್ ಡೇಸಲ್ಲಿ ಹೋದರೆ ಆರಾಮಾಗಿ ದರ್ಶನ ಆಗುತ್ತೆ. ನಿಧಾನಕ್ಕೆ ದೇವ್ರನ್ನ ನೋಡಿಕೊಂಡು ನಿಮ್ಮ ಏನೇನಿದೆ ಪ್ರೇಯರ್ ಮಾಡಿಕೊಂಡು ಕೇಳಿಕೊಂಡು ನಮಸ್ಕಾರ ಮಾಡ್ಕೊಂಡು ಬರ್ಬೋದು. ಸೊ ನಾವು ಹೋಗಿದ್ವಿ, ಚೆನ್ನಾಗಾಯಿತು ದರ್ಶನ. ಸೊ ಇವಾಗ ಊಟಕ್ಕೆ ಹೋಗ್ತಿದ್ದೀವಿ, ಊಟ ಮಾಡ್ಕೊಂಡು ಸಿಗ್ತೀನಿ. ಡ್ಯಾಮ್ ಹತ್ರ ಬಂದಿದ ತಕ್ಷಣ ಏನಂತಂದರೆ ಆಶ್ಚರ್ಯ, ಬಂದು ತೋರಿಸ್ತೀನಿ. ಇಲ್ಲಿ ನೋಡಿ, ಯಾರೋ ಐ ಲವ್ ಯು ಗೀತಾ ಅಂತ ಬರ್ತಾರೆ. ಓ ಮೈ ಗಾಡ್, ನನಗೋಸ್ಕರನೇ ಬರ್ದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಟು. ನನಗೋಸ್ಕರನೇ ಬರ್ದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಇಷ್ಟು ಕಷ್ಟಪಟ್ಟು ಟೈಮ್ ತೊಗೊಂಡು ನನಗೋಸ್ಕರ ಬರ್ದಿದ್ದೀರ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೆ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ, ಬನ್ನಿ. ನೋಡಿ ಹೆಂಗಿದೆ ನೇಚರ್ ಅಂದರೆ. ಈಗ ಮಳೆ ಬರ್ತಿದೆ, ಡ್ಯಾಮ್ ನೋಡಿ ನೀರು ಕೂಡ ತುಂಬಿದೆ. ಫ್ಯಾಮಿಲಿ ಜೊತೆ ಬಂದಿದ್ದು ನಾವು. ನೋಡಿ ಹೇಗಿದೆ ಅಂತ. ಗೈಸ್, ಇವಾಗ ಯಾರ ಜೊತೆ ಬಂದಿದ್ದೀನಿ ಅಂದರೆ ನಾನು ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಫಸ್ಟು ಇವರು ನಮ್ಮಮ್ಮ. ಯಾವ ವಿಡಿಯೋದಲ್ಲೂ ತೋರಿಸಿಲ್ಲ, ಇವ್ರು ಸಿಗ್ತಿರ್ಲಿಲ್ಲ, ಇವಾಗ ಸಿಕ್ಕಿದ್ದಾರೆ. ಇವರು ನಮ್ಮಮ್ಮ, ಓಕೆನಾ. ಇವ್ರು ಬಂದಿದ್ದಾರೆ ಇವಾಗ. ಭೂಮಿ ತೋರಿಸ್ತೀನಿ, ಭೂಮಿ ಹಿಂದೆ ಹಾಗೆ ಬಂದು ಅಮ್ಮು ಅವರು ಅಲ್ಲಿ ನೋಡಿ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ, ಅವರು ಅಮ್ಮು ಅಂತ ನಮ್ಮ ಅಕ್ಕ. ವೈಟ್ ಶರ್ಟ್ ಹಾಕ್ಕೊಂಡಿದ್ದಾರೆ ಕಿರಣ, ಅವ್ನು ನನ್ನ ತಮ್ಮ. ಅಲ್ಲಿ ಕೆಳಗಡೆ ಇದ್ದಾರೆ ನೋಡಿ, ಸ್ಕೈ ಬ್ಲೂ, ಅವ್ನು ನನ್ನ ಮಗ. ಮಂಜು, ವರ್ಷಿನಿ. ಯಾರ್ಯಾರು ಬಂದಿದ್ದೀವಿ ಅಂತ ಹೇಳ್ತಿರೋದು. ಅಲ್ಲಿ ಬಂದಿದ್ದಾಳೆ ವರ್ಷಿನಿ, ಗೊತ್ತು ತಾನೆ? ವರ್ಷಿನಿ. ಹಾಯ್ ಮಾಡು ವರ್ಷಿನಿ ಬಂದಿದ್ದಾಳೆ. ಆ್ಯಂಡ್ ಮಂಜು ಹಾಯ್. ಮಂಜು ಬಂದಿದ್ದಾಳೆ. ಆ್ಯಂಡ್ ಇನ್ನೊಬ್ಬ ನನ್ನ ತಮ್ಮ ಬಂದಿದ್ದಾನೆ, ಅವ್ನು ನೀವು ನೋಡಿಲ್ಲ, ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಾನು. ಅವ್ನು ನಮ್ಮ ಚಿಕ್ಕಮ್ಮನ ಮಗ. ನಾನು ಗೃಹ ಪ್ರವೇಶ ವಿಡಿಯೋದಲ್ಲಿ ನಮ್ಮ ಚಿಕ್ಕಮ್ಮನ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ. ಅವ್ರ ಮಗ ಅರುಣ, ಮೊದಲನೇ ಮಗ. ಇನ್ನೊಬ್ಬ ವರುಣ್ ಅಂತಿದ್ದಾನೆ, ಅವ್ನು ಸಿಕ್ಕಾಕೊಳ್ತಿಲ್ಲ ನನ್ನ ಕೈಯಲ್ಲಿ, ಆಮೇಲೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನೋಡಿ ಹೇಗಿದೆ ಅಂತ, ಸಕ್ಕತ್ತಾಗಿದೆ. ನೀರು ಕೂಡ ತುಂಬಿದೆ, ಮಳೆ ಕೂಡ ಬರ್ತಿದೆ. ಗೀತಮ್ಮ, ನೀವೆಲ್ಲಾರನ್ನೂ ಇಂಟ್ರೊಡ್ಯೂಸ್ ಮಾಡಿಸಿದ್ರಿ, ನನ್ನನ್ನು ಮಾಡಿದ್ರಾ? ಇಂಟ್ರೊಡ್ಯೂಸ್ ಮಾಡೋದೇನು ಬೇಡ, ನಾನೇ ತೋರಿಸ್ತೀನಿ ನೋಡಿ.
ಇಲ್ಲಿ ನೋಡಿ, ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿಲ್ಲ. ಯಾಕೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಇವಳನ್ನ ಅಲ್ವಾ? ಹೌದಾ? ಹಂಗಾದ್ರೆ ನೀವು ಬ್ಲಾಗ್ ಮಾಡ್ಕೊಡಲ್ಲ ನಾನು. ಇಲ್ಲಿ ನೋಡಿ, ಇಲ್ಲಿ ಮೇಯ್ನು ಇವಳೆ ಭೂಮಿತಾ. ಇವರು ನಮ್ಮ ಚಿಕ್ಕಮ್ಮನ ಮಗ, ಹೇಳ್ದೆ ಅಲ್ವಾ, ನಮ್ಮ ಚಿಕ್ಕಮ್ಮ ಅಂತ ಮಾತಾಡ್ತಿದ್ದೀನಿ ಗೃಹಪ್ರವೇಶ ವಿಡಿಯೋದಲ್ಲಿ. ಅವರ ಮೊದಲನೇ ಮಗ ಅರುಣ್ ಗೌಡ. ಇವರು ನಮ್ಮ ಅಣ್ಣ ಅನ್ಕೋಬೇಡಿ, ಇಷ್ಟು ಉದ್ದ ಇದ್ದಾನೆ. ನನ್ನ ತಮ್ಮ ಇವನು ಕಿರಣ ಇದ್ದಾನೆ, ಅವನಕ್ಕಿಂತ ಚಿಕ್ಕವನು, ಆದರೆ ಅವನಕ್ಕಿಂತ ದೊಡ್ಡವನ ಥರ ಇದ್ದಾನೆ, ಚಿಕ್ಕವನು. ಇವರು ಕಾಂಪ್ಲೇಂಟ್ ಬಾಯ್ಸ್, ಇವೆಲ್ಲ ಕಾಂಪ್ಲೇಂಟ್ ಕುಡ್ದು ಡೈಟ್ ಆಗ್ಬಿಟ್ಟವ್ರೆ. ನಾವು ಆದಷ್ಟು ಕುಡ್ದು ಕುಳ್ಳಕ್ಕಾಗ್ಬಿಟ್ಟಿದ್ದೀವಿ. ನೋಡಿ ಗೈಸ್, ನನ್ನ ತಮ್ಮ ಬಿದ್ದೋಗ್ತಿದ್ದಾನೆ ಧನ್ವಿತು. ವಾವ್, ವ್ಯೂ ಎಷ್ಟು ಚೆನ್ನಾಗಿದೆ ಗೀತಕ್ಕ. ಹಾಯ್ ಫ್ರೆಂಡ್ಸ್, ಮಾಡ್ಬೇಡ್ರಿ ಗೈಸ್. ಇಲ್ಲೋಡಿ, ಸ್ವಲ್ಪ ಝೂಮ್ ಹಾಕು ಭೂಮಿ. ಇವಳು ನಮ್ಮ ಅಕ್ಕ ಅಮಲ. ಹಾಯ್ ಅಮಲ. ಇವಳು ನಮ್ಮ ಅಕ್ಕ, ನಮ್ಮ ಸ್ವಂತ ಅಕ್ಕ, ನನ್ನ ಏನಂತಾರೆ ಸಹೋದರಿ, ನನ್ನ ಹಿರಿಯ ಸಹೋದರಿ. ಆ್ಯಂಡ್ ಆಮೇಲೆ ಇವಾಗ ಝೂಮ್ ಹಾಕಿ ತೋರಿಸು, ನಮ್ಮ ಅರುಣನ್ನು ತೋರಿಸು. ಝೂಮ್ ಹಾಕಿ ಇವಾಗ ನೋಡಿ, ಇವ್ ನನ್ನ ಮಗ. ಇವಾಗ ಝೂಮ್ ಹಾಕು ದನಪ್ಪ. ಸಿ ಹಿಯರ್. ಒಂದು ಸ್ಟೈಲ್ ನೋಡಿ ಗೈಸ್, ಒಂದು ಸ್ಟೈಲ್ ನೋಡಿ. ಇವರು ನನ್ನ ಮಗ ಧನ್ವಿತ್ ಗೌಡ. ಬನ್ನಿ ಝೂಮ್ ಹಾಕಿ ತೋರಿಸ್ತೀನಿ. ಕಿರಣ್ ಅಂತ ಝೂಮ್ ಹಾಕಿ. ಕಿರುಮಮ್ಮ ಸಿ ಹಿಯರ್. ಇವನು ನನ್ನ ತಮ್ಮ ಕಿರಣ್ ಗೌಡ. ಆ್ಯಂಡ್ ಝೂಮ್ ಹಾಕಿ ತೋರಿಸ್ತಾ. ಅಲ್ಲಿ ನೋಡಿ, ಅಲ್ಲಿ ಸೈಡಲ್ಲಿ ನಿಂತಲ್ಲ ನೋಡಿ, ಬ್ಲೂ ಡ್ರೆಸ್. ಇವಳು ಗೊತ್ತಲ್ಲ, ಮಂಜು ಗೌಡ. ಹೇಗೆ ಅನಿಸ್ತೀವಿ ನಾನು? ಇಲ್ಲಿ ನೋಡ್ರಿ, ಇಲ್ಲೊಬ್ರು ಇದ್ದಾರೆ, ನಮ್ಮ ಬಾಯ್ ಫ್ರೆಂಡ್. ಓಕೆ, ನನ್ನ ಬಾಯ್ ಫ್ರೆಂಡ್ ನೋಡ್ಬೇಕಂದ್ರೆ ನೀವು ಇಲ್ಲಿ ನೋಡ್ಬೋದು. ಅಲ್ಲಿ ಹೋಗ್ತಿದ್ದಾರೆ ನೋಡಿ, ನಾನು ತೋರಿಸ್ತೀನಿ. ಅದು ಫೋನ್ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಬಂದಿದೆ. ಅವ್ರ ಅಮ್ಮನ ಜೊತೆ ಮಾತಾಡ್ತಿದ್ದಾರೆ. ದೂರ ಓಡು ದರ್ಶಿನಿ. ಕಾಲ್ ಕಟ್ಟಾಯ್ತು ಅಕ್ಕ. ವರ್ಷ ಸಿಯ ಕ್ಲೀನಿಂಗ್ ಅವರೆಲ್ಲ ಇದ್ದಾರಮ್ಮ ಅಂತ ಹೇಳು. ಗೈಸ್ ನೋಡಿ ಗೈಸ್, ವ್ಯೂ ಎಷ್ಟು ಸಖತ್ತಾಗಿದೆ ಅಂತ. ಅಲ್ಲಿ ನೋಡಿದ್ರು ಅಲ್ಲಿಂದ ಅಲ್ಲಿ ಗಂಟನೆ ನೀರು, ಇಲ್ಲಿಂದ ನೋಡಿದ್ರೆ ಇಲ್ಲಿ ಗಂಟೆ ಓಪನ್ ಮಾಡ್ತಿರೋ ಗೇಟ್. ಸಾಕು ಬಿಡು. ಅವ್ನು ನೋಡಿ ಉಲ್ಟಾ ಕನ್ನಡಕ ಹಾಕೊಂಡು ಹೆಂಗೆ ನೋಡಿ ಗೈಸ್, ಚಿಕ್ಕ ಹುಡುಗನ ಹತ್ರನೂ ಬಿಡ್ತಿಲ್ಲ, ಕನ್ನಡಕ ಇಸ್ಕೊಂಡು ಹಾಕತ್ತಾ ಇದ್ದಾರೆ ನಮ್ಮ ಮಾಮ. ನೋಡಿ ಇವರು ಒದ್ದಾಡ್ತಿದ್ದಾರೆ, ವಿಡಿಯೋ ಮಾಡು ಅಂತ. ನೋಡಿ ಗೈಸ್, ಮಂಜು ಹೆಂಗ್ ಫೋಟೋ ತಗೊಂಡಿದ್ದಾಳೆ. ನನ್ನ ಮಗ ನೋಡ್ರಿ, ಮರದಲ್ಲಿ ಏನೋ ಇದೆ ಓಡಿಸ್ತಾ. ಈ ಮಗು ಜಾಸ್ತಿ. ವರ್ಷಿನಿ ಅಕ್ಕ ಫೋಟೋಗ್ರಾಫರ್ ಆಗ್ಬಿಟ್ಟಿದ್ದಾರೆ ಗೈಸ್, ಪಾಪಚ್ಚಿ. ನೋಡಿ ಅವಕ್ಕ ಫೋಟೋ ನೋಡಿ. ಇಲ್ಲಿ ಎಲ್ಲ ಸುಸ್ತಾಗಿ ಕೂತ್ಕೊಂಡಿದೀವಿ, ಇವಾಗ ಹೊರಡ್ತಾ ಇದೀವಿ. ಗೊತ್ತಾ ವಿಡಿಯೋ? ಅದಕ್ಕೆ ಏತಕ್ಕೆ ಹೀಗೆ ಇರುವೆ ಆ ಮರ ಇರೋದಕ್ಕೂ ಗಾಳಿಯಲ್ಲಿ ನಾನು ತೇಲಿ ಬಂದು. ಬಾಯ್ ಬಾಯ್, ನಾವು ಹೋಗ್ತೀವಿ ಇವಾಗ. ಐ ಲವ್ ಯು ಗೀತಾ ಅಂತ ಬರ್ದಿದ್ದಾರೆ. ಇನ್ನೊಂದ್ಸರಿ ಲವ್ ಯು ಟು. ಥ್ಯಾಂಕ್ ಯು ಸೋ ಮಚ್. ಬಾಯ್. ಹೊರಡ್ತಾ ಇದೀವಿ ಗೈಸ್. ನೈಟೆಲ್ಲ ನಾವು ನನ್ನ ತಮ್ಮ ನಾವೆಲ್ಲ ಮಾತಾಡ್ಕೊಂಡು ನಿದ್ದೆ ಮಾಡ್ದಿರ ಅವನ್ನ ಕರ್ಕೊಂಡು ಬಂದ್ವಿ ಟೆಂಪಲ್ಗೆ. ಅವನು ಗಾಡಿ ಓಡಿಸ್ತಾ ನಿದ್ದೆ ಇಳಿತಿತ್ತು ಅಂದ್ಬಿಟ್ಟು ಸ್ವಲ್ಪ ಟೀ ಬ್ರೇಕ್ ತೊಗೊಳ್ಳೋಣ ಅಂತ ಬಂದ್ವಾ. ಟೀ ಬ್ರೇಕ್ ಜೊತೆ ಸ್ನ್ಯಾಕ್ಸು ಆಯಿತು. ತಗೊಂಡು 700 ರೂಪೀಸ್ ಬಿಲ್ ಮಾಡಿ ಚೆನ್ನಾಗಿ ತಿಂದ್ಕೊಂಡು ಮತ್ತೆ ಹೊರಟಿದ್ದೀವಿ ಮನೆಗೆ. ಸೊ ಇವಾಗ ವಾಪಸ್ ಮನೆಗೆ ಹೋಗ್ತಿದ್ದೀವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಊಟ ಕೂಡ ನಾವು ಟೆಂಪಲಲ್ಲೇ ತಿಂದ್ವಿ, ಅಲ್ಲಿ ಪ್ರಸಾದ ಕೊಡ್ತಿದ್ರು. ಸೊ ಅಲ್ಲೇ ಪ್ರಸಾದ ತಿನ್ಕೊಂಡು ಬಂದ್ವಿ. ಸೊ ನಮ್ಮ ಲಕ್ ಅದಲ್ವಾ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರಸಾದ ಸಿಗ್ತಿದೆ ಅಂದರೆ ನಮ್ಮ ಅದೃಷ್ಟನೇ. ಸೊ ತಿನ್ಕೊಂಡು ಪ್ರಸಾದ ಇವಾಗ ಊಟನೂ ಆಯಿತು, ಸ್ನ್ಯಾಕ್ಸು ತಿನ್ಕೊಂಡು ಮನೆಗೆ ಹೊರಡ್ತಿದ್ದೀವಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ನಾವು ವೀಡಿಯೋಸ್ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್.